ವೇದಾಂತ ಸಂವತ್ಸರ. ಓಂ ಮುಕ್ತಿ ಮಹತ್ವವಿದೆ ವೇದಾಂತ ಭಾಸ್ಕರಾಯ ನಮಃ. ನಾನಾದೇವ ಹಿ ಕೈವಲ್ಯಂ ನೋಪಾಸನ ಶತೈರಪಿ ಗುರೂಪದೇಶ ಶ್ರವಣಾತ್ ಜ್ಞಾನಂ ವೇದಾಂತ ಭಾಸ್ಕರಃ. ಜ್ಞಾನದಿಂದ ಮಾತ್ರವೇ ಕೈವಲ್ಯವು, ನೂರಾರು ಉಪಾಸನೆಗಳಿಂದ ಅಲ್ಲ. ಗುರೂಪದೇಶ ಶ್ರವಣದಿಂದಲೇ ಆತ್ಮಜ್ಞಾನವು ಉಂಟಾಗುತ್ತದೆ. ಜನವರಿ 4. ಸದ್ಗುರು ಸೇವೆಯಿಂದಲೇ ಜ್ಞಾನ ಪ್ರಾಪ್ತಿ. ಸುಕೇಶಾಚ ಭಾರದ್ವಾಜಃ ಶೈಬ್ಯಶ್ಚ ಸತ್ಯಕಾಮಃ ಶೌರ್ಯಾಯಣೀ ಚ ಗಾರ್ಗ್ಯಃ ಕೌಸಲ್ಯಶ್ಚಾಶ್ವಲಾಯನೋ ಭಾರ್ಗವೋ ವೈದರ್ಭಿಃ ಕಬಂಧಿ ಕಾತ್ಯಾಯನಃ ತೇ ಹೈತೆ ಬ್ರಹ್ಮಪರಾ ಬ್ರಹ್ಮನಿಷ್ಠಾಃ ಪರಂ ಬ್ರಹ್ಮ ಅನ್ವೇಷಮಾಣಾಃ ಏಷಃ ವೈ ತತ್ಸರ್ವಂ ವಕ್ಷ್ಯತೀತಿ ತೇಹ ಸಮಿತ್ಪಾಣಯಃ ಭಗವಂತಂ ಪಿಪ್ಪಲಾದಂ ಉಪಾಸನ್ನಾಃ. ಪ್ರಶ್ನೋಪನಿಷತ್ 1:1. ಭಾರದ್ವಾಜನ ಪುತ್ರನಾದ ಸುಕೇಶನೋ, ಶಿಬಿಯ ಪುತ್ರನಾದ ಸತ್ಯಕಾಮನೋ, ಸೂರ್ಯನ ಪುತ್ರನಾದ ಗಾರ್ಗ್ಯನೋ, ಅಶ್ವಲನ ಪುತ್ರನಾದ ಕೌಸಲ್ಯನೋ, ಭೃಗುವಿನ ಪುತ್ರನಾದ ವೈದರ್ಭಿಯೋ, ಕಾತ್ಯನ ಪುತ್ರನಾದ ಕಬಂಧಿ, ಈ 6 ಜನಗಳು ಅಪರ ಬ್ರಹ್ಮಪರರಾಗಿ ಉಪಾಸನ ನಿಷ್ಠರಾಗಿದ್ದರು. ಆದರೆ ಪರಬ್ರಹ್ಮವನ್ನು ತಿಳಿಯಲು ಬಯಸಿದವರಾಗಿ, ಈತನು ನಮಗೆ ಬ್ರಹ್ಮವಿದ್ಯೆಯನ್ನು ತಿಳಿಸಬಲ್ಲನೋ ಎಂದು ತಿಳಿದು ಸಮಿತ್ಪಾಣಿಗಳಾಗಿ ಭಗವಂತನಾದ ಪಿಪ್ಪಲಾದ ಮಹರ್ಷಿಯ ಸಮೀಪಕ್ಕೆ ಬಂದರು. ಸಾಧಕರು ಉಪಾಸನ ನಿಷ್ಠರಾಗಿದ್ದ ಮಾತ್ರದಿಂದ ಕೃತಕೃತ್ಯರಾಗುವುದಿಲ್ಲ. ಅಣಿಮಾದಿ ಸಿದ್ಧಿಗಳನ್ನು ಪಡೆದಿದ್ದರೂ ಅವರೇನೋ ಜೀವನ್ಮುಕ್ತರಲ್ಲ. ಆತ್ಮಜ್ಞಾನದಿಂದಲೇ ಜೀವನ್ಮುಕ್ತಿ. ಸದ್ಗುರುಗಳ ಸೇವೆಯನ್ನು ಮಾಡುತ್ತಾ ಸದ್ಗುರುಗಳ ಉಪದೇಶ ಶ್ರವಣದಿಂದಲೇ ಆತ್ಮಜ್ಞಾನ ಪ್ರಾಪ್ತಿ. ಕರ್ಮೋಪಾಸನೆಗಳ ಫಲವೆಲ್ಲವೂ ಕೃತಕವಾದ್ದರಿಂದ ಅನಿತ್ಯವೇ. ಮುಕ್ತಿಯು ಸ್ವಾಭಾವಿಕವಾದ್ದರಿಂದ ನಿತ್ಯ. ಮೋಕ್ಷವೇ ಮಾನವ ಜನ್ಮದ ಹೆಗ್ಗುರಿ. ಓಂ ಶಾಂತಿ ಶಾಂತಿ ಶಾಂತಿ.